ಅದಕ್ಕೆ. ಆದ್ರೆ ಈಗ ಮಾಡಿದ ಕರ್ಮಗಳಿಗೆ ಶಿಕ್ಷೆ ಆಗಲೇಬೇಕಲ್ಲ ಅನ್ನೋದು ವಿರೋಧಿಗಳು. ಅದರಲ್ಲೂ ನಮ್ಮ ನಮ್ಮ ಯೋಗಿ ಆದಿತ್ಯನಾಥರಂತೂ ಇವತ್ತು ಚಂಪತರಾಯರನ್ನು ಜೈಲಿಗೆ ಕಳಿಸಲೇಬೇಕು ಅನ್ನುವಂಥ ನಿರ್ಣಯಕ್ಕೆ ಬಂದಿದ್ದರಿಂದಾಗಿ ಜೊತೆಗೆ ಅವ್ರಿಗೊಂದು ಆಸೆ ಅದ ಯೋಗಿ ಆದಿತ್ಯನಾಥ್ ಅವ್ರಿಗೆ. ಯಾಕಂದ್ರೆ RSS ಯೋಗಿ ಆದಿತ್ಯನಾಥ್ ಮೇಲೆ ಭಾಳ ವಿಶ್ವಾಸ. ಯಾಕಪ್ಪ ಅಂದರೆ ಇವ್ರನ್ನ ನೆಕ್ಸ್ಟ್ ಪ್ರಧಾನಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ RSS ಇದೆ ಅಂತ ಹೇಳಾಗ್ತದೆ. ಅಂದರೆ ಇವ್ರನ್ನ ಪ್ರಧಾನಿ ಮಾಡಬೇಕು. ಇವರು RSS ಅವರಲ್ಲ, ಹಿಂದೂ ಮಹಾಸಭಾದವರು. ಆದರೂ ಇವ್ರು ನಿಷ್ಠೆ ಈ ದೇಶಕ್ಕೆ ಮತ್ತು ನಮಗದಪ್ಪ RSS ಅದನ್ನು ಅವ್ರಿಗೆ ಒಂದು ವಿಚಾರಕ್ಕೆ ಬಂದ. ಜೊತೆಗೆ ಮೋದಿಯವರು ತಮ್ಮ ಹಿಡಿದಕ್ಕೆ ಸಿಗ್ತಾ ಇಲ್ಲ. ಇವತ್ತು ಮೋದಿ ವರ್ಸಸ್ ನಮ್ಮ ಮೋಹನ್ ಭಾಗವತ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋಂಥ ಮಾತುಗಳಿದ್ದಾವೆ. ಹೀಗಾಗಿ ಮೋದಿ ಅವರನ್ನು ಕಂಡುಹಿಡಿತಿರೋ ಸಲುವಾಗಿ ನೆಕ್ಸ್ಟ್ ಪ್ರಧಾನಿ ಮಾಡೋ ಸಲುವಾಗಿ ಈ ಒಂದು ಆಶೆಯನ್ನು RSS ಇಟ್ಕೊಳ್ಳೋದಕ್ಕಾಗಿ ಇವತ್ತು ಆ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಯೋಗಿ ಆದಿತ್ಯನಾಥ್ ಸಹಿತ ನೇರಾನೇರವಾಗಿ ಎಷ್ಟೋ ಸಿಟ್ಟಿದ್ರು ಸಹ ಚಂಪತರಾಯರ ಮೇಲೆ ಅವರನ್ನು ಒಳಗೆ ಹಾಕಿಸುವಂಥ ಜೈಲಿಗೆ ಕಳಿಸುವಂಥ ಸಾಹಸ ಮಾಡ್ತಾ ಇಲ್ಲ. ಒಟ್ಟಾರೆ ಎಲ್ಲ ಒಳಗಿನ ಆಂತರಿಕ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿ BJPಯಲ್ಲೇ, ಆದರೆ ಅದು ಇವತ್ತು ಬಹಳ ದೀರ್ಘ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಯಾವ ರೂಪ ಪಡಿಬೋದು ಅನ್ನೋದು ಇನ್ನೂ ಸ್ವತಃ BJP ಗೊತ್ತಾಗ್ತಾ ಇಲ್ಲ. ಯಾವ ನಿರ್ಧಾರ ತೆಗೆದುಕೊಳ್ಬೇಕಪ್ಪ ಅನ್ನುವಂಥದ್ದು. ಯಾಕಂದ್ರೆ ಚಂಪತರಾಯರು RSS ಬೇಕು, ಅದೇ ಕಾಲಕ್ಕೆ ಯೋಗಿ ಆದಿತ್ಯನಾಥ್ ಅವ್ರಿಗೆ RSS ಬೇಕು. ಹೀಗಾಗಿ ಚಂಪತರಾಯರು ಎಷ್ಟು ಸಿಟ್ಟಿದ್ರು ಅವ್ರಿಗೆ ಜೈಲಿಗೆ ಕಳಿಸುವಂಥ ಸಾಹಸ ಮಾಡ್ತಾ ಇಲ್ಲ. ಅದೇ ಕಾಲಕ್ಕೆ ಪ್ರಧಾನಿ ಅವ್ರಿಗೆ ತಮ್ಮ ಹೆಸರು ಕೆಡಬಾರ್ದು, ಚುನಾವಣೆ ಬಂತು ಈಗ, ಅದರಲ್ಲಿ ಹೇಗಾದರೂ ಗೆಲ್ಲಲೇಬೇಕು. ಯಾಕಂದ್ರೆ ಇವತ್ತು ರಾಮನ್ ಅವರು ಎದಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾರೆ BJP ಅನ್ನೋದು ಓಪನ್ ಆಗಿದೆ ಮೋದಿಯವರು ಅಧಿಕಾರಕ್ಕಾಗಿ ಅಂತೇಳಿ. ಯಾಕಂದರೆ ಈಗಾಗಲೇ ಹಿಂದೆ ಕೇಜ್ರಿವಾಲ್ ಸ್ಪಷ್ಟವಾಗಿ ಹೇಳಿದರು, ಎಂದು ಪೂಜೆ ಆಯಿತು ಅದರ ನಂತರದಲ್ಲಿ ಒಮ್ಮೆಯೂ ಈ ಶಾರ್ ಅವ್ರು ಹೋಗಿಲ್ಲ. ಆದರೆ ಶ್ರೀರಾಮ್ ಹೆಸರನ್ನು ಹೇಳೋದು ಬಿಟ್ಟಿಲ್ಲ. 42 ಸಲ ಚುನಾವಣೆಗಳು ಉಪಯೋಗ ಮಾಡಿದ್ದಾರೆ ಶ್ರೀರಾಮನ್ನ. ಬಟ್ ಇವರು ಶ್ರೀರಾಮ ಪಲ್ಗೆ ಹೋಗಿಲ್ಲ ಅಂದರೆ ಅಧಿಕಾರಕ್ಕಾಗಿ ರಾಮನನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೇಜ್ರಿವಾಲ್ ನೇರವಾಗಿ ಆರೋಪ ಮಾಡಿದ್ದಾರೆ. ಅದೇನೋ ಆಗಲಿ, ಇವತ್ತು ಬಂದಂಥದ್ದು ಏನಪ್ಪ ಅಂದರೆ ವಕೀಲರು, ಅಲ್ಲಿ ಜನ, ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಒಕ್ಕೊರಲಿನಿಂದ ಒಂದೇ ಧ್ವನಿಯಲ್ಲಿ RSS ವಿರೋಧವಾಗಿ, ಜೊತೆಗೆ ಚಂಪತರಾಯರ ವಿರೋಧವಾಗಿ, ಮೋದಿಯವರ ವಿರೋಧವಾಗಿ ಜೋರ್ದಾರಾದಂಥ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ, ಮೂವ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೆ 80-20 ಅಂತ ಹೇಳ್ತಾ ಇದ್ರು. ಆದರೆ BJPಯಲ್ಲೇ ಈಗ 40-40 ಆಗಿದೆ ಅಂತ. 40 ಮೋದಿಯವ್ರದ್ದು, 40 ಯೋಗಿ ಅವ್ರದ್ದು. ಅವರಿಬ್ಬರ ಮಧ್ಯೆ ಕಾಲದಲ್ಲಿ ಚಂಪತರಾಯರು ಬಚಾವ್ ಆಗ್ತಾರ, ಶಿಕ್ಷೆಗೊಳಗಾಗ್ತಾರೆ ಅನ್ನುವಂಥದ್ದು ಒಂದಾದ್ರೆ, ಎರಡನೇದು ಮುಂಬರುವ ಚುನಾವಣೆಗಳು ಬಂದೇ ಬಿಟ್ಟು ಚುನಾವಣೆಗಳು ಉತ್ತರ ಪ್ರದೇಶದಲ್ಲೇ ಅದು